ಎಸ್ ಇನ್ನು ಈ ಪ್ರೈಮ್ ಟೈಮ್ ನಲ್ಲಿ ಪ್ರತಿದಿನ ಈ ರಾಜಕೀಯ ಸುದ್ದಿಗಳು ಸಮಸ್ಯೆ ಸುದ್ದಿಗಳನ್ನ ನಾವು ಸಾಮಾನ್ಯವಾಗಿ ಬಿತ್ತರಿಸ್ತೇವೆ. ಆದ್ರೆ ಇವತ್ತು ಒಬ್ಬ ರೈತ ಮಾಡಿರುವಂತ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಉಪವಿಭಾಗದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಹೊಸ ತಿರುವು ಅಂತ ಹೇಳ್ಬೋದು. ಚಿಕ್ಕೋಡಿ, ರಾಯಬಾಗ್, ಕಾಗವಾಡ, ಅಥಣಿ ಮತ್ತು ಬಹುತೇಕ ತಾಲೂಕುಗಳ ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿಯ ಜೊತೆಗೆ ಹೈನುಗಾರಿಕೆ ಇಂದು ಪ್ರಮುಖ ಉದ್ಯಮ, ಸಂಪೂರ್ಣ ಹೈನುದ್ಯಮವಾಗಿ ರೂಪುಗೊಂಡಿದೆ. ಆದರೆ ಇಷ್ಟು ದಿನಗಳವರೆಗೆ ಕೃಷಿಕರು ನಾಟಿ ಮಾಡಿದ ಬೆಳೆಗಳನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಕಾಡು ಕಟ್ಟಿಸಿ ರಾಶಿ ಮಾಡಿ ಸಿರಿಧಾನ್ಯವನ್ನ ಮನೆ ಬಳಕೆಗೆ ಹಾಗೂ ಒಣ ಮೇವನ್ನ ದನಕರುಗಳಿಗೆ ಉಪಯೋಗಿಸ್ತಿದ್ರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಪದ್ಧತಿಯಲ್ಲಿ ಭಾರೀ ಬದಲಾವಣೆ ಕಂಡು ಬಂದಿದೆ. ಯಾಕಂದ್ರೆ ಈಗ ರೈತರು ಕಾಳು ಕಟ್ಟುವ ಹಂತಕ್ಕೂ ಮುನ್ನವೇ ಬೆಳೆಯನ್ನ ಕಟಾವು ಮಾಡಿ ಅದನ್ನ ಸೈಲೇಜ್ ಮಾದರಿಯಲ್ಲಿ ಸಂಗ್ರಹಿಸಿ ಬೇಸಿಗೆ ಕಾಲಕ್ಕೆ ಮೇವಿನ ಭದ್ರತೆಗೆ ಮುಂದಾಗ್ತಾ ಇದ್ದಾರೆ. ಇದರೊಂದಿಗೆ ಪಾರಂಪರಾಗತವಾದಂತ ಕೃಷಿಗೆ ಹೊಸ ತಂತ್ರಜ್ಞಾನ ಮತ್ತು ವ್ಯಾಪಾರಿಕ ಚಿಂತನೆಯನ್ನ ಸೇರ್ಪಡೆ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ಸಾಮಾನ್ಯವಾಗಿ 4 ತಿಂಗಳು ಕಾಯ್ಬೇಕಿದ್ದ ಬೆಳೆಗಳು ಈಗ ಕೇವಲ 2 ತಿಂಗಳಲ್ಲಿ ಕಟಾವು ಹಾಕುತ್ತಿವೆ. ಹಸಿ ಮೇವು ಉತ್ಪಾದನೆಗೆ ಒತ್ತು ನೀಡುತ್ತಿರುವಂತ ರೈತರಿಗೆ ಇದು ಸಮಯ ಮತ್ತು ಶ್ರಮ ಹಾಗೂ ಖರ್ಚು ಎಲ್ಲದಕ್ಕೂ ಕೂಡ ಲಾಭದಾಯಕವಾಗಿದೆ. ಖರ್ಚು ಎಲ್ಲದಕ್ಕೂ ಈ ಒಣ ಮೇವಿನಿಂದ ಹಸಿ ಮೇವಿಗೆ ಹಾಲು ಕೊಡುವ ಪಶುಗಳಲ್ಲಿ ಕೂಡ ಉತ್ಪಾದನೆ ಹೆಚ್ಚುವುದರಿಂದ ಹಸಿ ಮೇವಿನ ಬೇಡಿಕೆ ದಿನೇ ದಿನೇ ಹೆಚ್ಚುತ್ತಾ ಇದೆ. ಹೀಗಾಗಿ ರೈತರು ಕಾಳು ಉತ್ಪಾದನೆಗಿಂತ ಮೇವು ಉತ್ಪಾದನೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಈ ಬೇಸಿಗೆಯಲ್ಲಿ ಮೇವಿನ ಕೊರತೆ ಆಗದಂತೆ ಚಿಕ್ಕೋಡಿ ಉಪವಿಭಾಗದಲ್ಲಿ ಹೈನುಗಾರಿಕೆ ವಿಸ್ತಾರವಾಗ್ತಿದ್ದಂತೆ ಹಸಿ ಮೇವಿನ ಮಾರುಕಟ್ಟೆ ಕೂಡ ವೇಗವಾಗಿ ಬೆಳೀತಾ ಇದೆ. ಒಂದು ಕಾಲದಲ್ಲಿ ಹೊಲದಲ್ಲೇ ಉಳಿಯುತ್ತಿದ್ದ ಮೇವು ಈಗ ನಗದು ಆದಾಯದ ಮೂಲವಾಗಿದೆ. ಕೆಲವು ಗ್ರಾಮಗಳಲ್ಲಿ ಹಸಿ ಮೇವು ಟ್ರ್ಯಾಕ್ಟರ್ ಲೋಡ್ಗಳಾಗಿ ಮಾರಾಟವಾಗ್ತಾ ಇದ್ದು, ಹಾಲು ಉತ್ಪಾದಕ ರೈತರು ಬೇಸಿಗೆಯಲ್ಲಿ ಕೂಡ ಮೇವಿನ ಕೊರತೆ ಎದುರಿಸದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಬೆಳಗಾವಿಯ ಜಿಲ್ಲೆಯ ಚಿಕ್ಕೋಡಿ ಉಪವಿಭಾಗವು ಇಂದು ರಾಜ್ಯದ ಸೈಲೇಜ್ ಅಂದ್ರೆ ರಸಮೇವು ಉತ್ಪಾದನೆಯ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮುತ್ತಿದ್ದು, ಅಲ್ಲಿ ವಾರ್ಷಿಕವಾಗಿ ಅಂದಾಜು ಲಕ್ಷಾಂತರ ಟನ್ ಸೈಲೇಜ್ ಉತ್ಪಾದನೆ ಆಗ್ತಾ ಇದೆ. ವಿಶೇಷವಾಗಿ ಚಿಕ್ಕೋಡಿ, ರಾಯಬಾಗ್, ಅಥಣಿ ತಾಲೂಕುಗಳಲ್ಲಿ ಸಾವಿರಾರು ಎಕರೆ ಪ್ರದೇಶಗಳಲ್ಲಿ ಬೆಳೆಯಲಾಗುವ ಮೆಕ್ಕೆಜೋಳವನ್ನ ಕೇವಲ ಕಾಳಿಗಾಗಿ ಕಾಯದೆ ಹಾಲಿನ ಹಂತದಲ್ಲಿಯೇ ಕಟಾವನ್ನ ಮಾಡಿ ಸೈಲೇಜ್ ಆಗಿ ಪರಿವರ್ತಿಸಲಾಗ್ತಾ ಇದೆ. ಅಷ್ಟೇ ಅಲ್ಲ, ಇದನ್ನ ಮಹಾರಾಷ್ಟ್ರಕ್ಕೂ ಸಪ್ಲೈ ಮಾಡಲಾಗ್ತಾ ಇದೆ. ಈ ಭಾಗದಲ್ಲಿ ನೂರಾರು ರೈತರು ವೈಯಕ್ತಿಕವಾಗಿ ಮತ್ತು ವಾಣಿಜ್ಯ ಉದ್ದೇಶಕ್ಕಾಗಿ ಸೈಲೇಜ್ ಘಟಕಗಳನ್ನ ಸ್ಥಾಪಿಸಿಕೊಂಡಿದ್ದು, ಸ್ಥಳೀಯ ಹೈನುಗಾರರ ಅಗತ್ಯವನ್ನ ಪೂರೈಸುವುದಲ್ಲದೆ ಪಕ್ಕದ ಮಹಾರಾಷ್ಟ್ರದ ಜಿಲ್ಲೆಗಳಿಗೂ ಕೂಡ ಮೇವನ್ನ ಪೂರೈಸುವ ಮಟ್ಟಿಗೆ ಈ ಉದ್ಯಮ ಬೆಳೆದಿದೆ. ಸೈಲೇಜ್ ಬ್ಯಾಗ್ಗಳು ಮತ್ತು ಪಿಟ್ಗಳ ಮೂಲಕ ನಡೆಯುವ ಈ ವ್ಯವಸ್ಥಿತ ಉತ್ಪಾದನೆಯ ಈ ಭಾಗದ ರೈತರಿಗೆ ಕೃಷಿ ಸಂಕಷ್ಟದ ಕಾಲದಲ್ಲಿ ಕೂಡ ಸ್ಥಿರವಾದ ಆದಾಯವನ್ನ ತಂದು ಕೊಡ್ತಾ ಇದ್ದು, ಬೆಳಗಾವಿ ವಲಯವನ್ನ ಮೇವು ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಿಸಿದೆ. ಕರ್ನಾಟಕ ಸರ್ಕಾರದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯು ಸೈಲೇಜ್ ಅಂದ್ರೆ ರಸಮೇವು ಘಟಕಗಳನ್ನ ಸ್ಥಾಪಿಸಲು ರೈತರಿಗೆ ವಿಶೇಷ ಪ್ರೋತ್ಸಾಹವೂ ಕೂಡ ನೀಡ್ತಾ ಇದೆ. ಮೇವು ಅಭಿವೃದ್ಧಿ ಯೋಜನೆಯಲ್ಲಿ ರೈತರು ಸೈಲೇಜ್ ಬ್ಯಾಗ್ಗಳು ಮತ್ತು ಹೊಂಡಗಳನ್ನು ನಿರ್ಮಿಸಿಕೊಳ್ಳಲು ಶೇಕಡ 50% ಸಹಾಯಧನವನ್ನು ಕೂಡ ಪಡೆಯಬಹುದು. ಅಲ್ಲದೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಜಾನುವಾರು ಮಿಷನ್ NLM ಅಡಿ ಮೇವು ಸಂಸ್ಕರಣಾ ಘಟಕಗಳಿಗೆ ಮತ್ತು ಮೇವು ಕತ್ತರಿಸುವ ಯಂತ್ರಗಳಿಗೆ ಅಂದ್ರೆ ಚಾಫ್ ಕಟ್ಟರ್ಸ್ ಗಳಿಗೆ ಸಬ್ಸಿಡಿ ಸೌಲಭ್ಯವಿದೆ. ಪಶುಭಾಗ್ಯ ಯೋಜನೆಯಲ್ಲಿ ಹೈನುಗಾರಿಕೆಗೆ ಸಂಬಂಧಿಸಿದ ಮೂಲ ಸೌಕರ್ಯ ಅಭಿವೃದ್ಧಿಗೆ ರಿಯಾಯಿತಿ ದರದಲ್ಲಿ ಸಾಲ ಸಿಗ್ತಾ ಇದೆ. ಚಿಕ್ಕೋಡಿ ಭಾಗದ ರೈತರು ಈ ಯೋಜನೆಗಳ ಲಾಭ ಪಡೆದು ವಾಣಿಜ್ಯ ಮಟ್ಟದಲ್ಲಿ ಸೈಲೇಜ್ ಉತ್ಪಾದನೆಯಲ್ಲಿ ತೊಡಗಿದ್ದಾರೆ. ಹತ್ತಿರದ ಪಶು ಆಸ್ಪತ್ರೆ ಅಥವಾ ಜಿಲ್ಲಾ ಪಶುಪಾಲನಾ ಇಲಾಖೆ ಕಚೇರಿಯಲ್ಲಿ ಈ ಯೋಜನೆಗಳ ಕುರಿತು ಹೆಚ್ಚಿನ ಮಾಹಿತಿ ಮತ್ತು ಅರ್ಜಿ ನಮೂನೆಯನ್ನ ಪಡೆಯಬಹುದಾಗಿದೆ. ರೈತ ಬಾಂಧವರು ಈ ಸುದ್ದಿಯನ್ನು ನೋಡಿದ ತಕ್ಷಣ ತಾವು ದಯವಿಟ್ಟು ಸುಮ್ಮನೆ ಇರಬೇಡಿ, ನಿಮ್ಮವರಿಗೆ ಒಂದು 4 ಜನಕ್ಕೆ ಶೇರ್ ಮಾಡಿ. ಈ ಸೈಲೇಜ್ ಏನು ರಸಮೇವು ಇದೆಯಲ್ಲ, ಇದು ಬೀದರ್ ಜಿಲ್ಲೆಗೂ ಕೂಡ ಸಾಕಷ್ಟು ಒಳ್ಳೆ ರೀತಿ ಕೆಲಸ ಮಾಡುತ್ತೆ. ಯಾಕಂದ್ರೆ ಬೀದರ್ನಲ್ಲಿ ಪ್ರತಿ ಬೇಸಿಗೆಯಲ್ಲಿ ಏನಾಗುತ್ತೆ, ಹಸಿರು ಮೇವು ಸಿಗಲ್ಲ. ಹಸಿರು ಮೇವು ಸಿಗದೆ ಇದ್ರೆ ಎಮ್ಮೆಗಳು ಸರಿಯಾಗಿ, ಆಕಳುಗಳು ಸರಿಯಾಗಿ ಹಾಲು ಕೊಡಲ್ಲ, ಹೈನುಗಾರಿಕೆ ಕುಂಠಿತಗೊಳ್ಳುತ್ತೆ. ಆದ್ರೆ ಈ ಸೈಲೇಜ್, ಈ ರಸಮೇವನ್ನ ತಯಾರಿಸಿದ್ರೆ ಈ ಭಾಗದ ರೈತರಿಗೂ ಕೂಡ ಒಳಿತಾಗುತ್ತೆ, ಅವರು ಎಮ್ಮೆಗಳಿಗೂ ಕೂಡ ಒಳ್ಳೆಯ ರಸಮೇವು ಸಿಗುತ್ತೆ. ಅದರಿಂದ ಹೈನು ಉದ್ಯಮ ಮತ್ತಷ್ಟು ಬೇಸಿಗೆಯಲ್ಲೂ ಕೂಡ ಬೂಸ್ಟ್ ಆಗುತ್ತೆ. 4 ಜನ ರೈತರಿಗೂ ಒಳ್ಳೆಯದಾಗುತ್ತೆ. ಈ ಸೈಲೇಜ್ ತಯಾರು ಮಾಡುವಂತ ರೈತರು ಕೂಡ ಆರ್ಥಿಕವಾಗಿ ಸಬಲರಾಗ್ತಾರೆ. ಬೀದರ್ ಜಿಲ್ಲೆಯಲ್ಲೂ ಕೂಡ ಈ ಸೈಲೇಜ್ ಮೇಲೆ ಕೆಲಸ ಆಗ್ಬೇಕನ್ನೋದು ನನ್ನ ಅಭಿಪ್ರಾಯ. ಬೀದರ್ ಜಿಲ್ಲೆಯ ರೈತರು ಏನಂತಾರೆ ಇದ್ರ ಬಗ್ಗೆ, ಅವರು ಕೂಡ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ರೆ ಒಳ್ಳೆಯದು. ಯಾಕಂದ್ರೆ ಒಳ್ಳೆಯ ಸುದ್ದಿ 4 ಜನಕ್ಕೆ ಶೇರ್ ಮಾಡೋದು
ಮಾಡೋದ್ರಿಂದ ಎಲ್ರಿಗೂ ಒಳ್ಳೇದಾಗುತ್ತೆ ಅನ್ನೋದನ್ನ ನನ್ನ ಅಭಿಪ್ರಾಯ. ಮುಂದಿನ ಸುದ್ದಿ.